ಯಪ್ಪ ಅಂತೂ ಮ್ಯಾಚ್ ಮುಗೀತು. ಇಂಡಿಯಾ ಮತ್ತೆ ಇಂಗ್ಲೆಂಡ್ ಇನ್ನ ನೋಡ್ತಾ ಇದೀನಿ ಇವಾಗ್ಲೂ. ಯಪ್ಪ ಏನ್ ಕ್ರೇಜಿ ಮ್ಯಾಚ್ ಅಂತೀರಾ. ಫಸ್ಟ್ ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಬಂದು ಒಳ್ಳೆ ಧಮಾಕೆದಾರು 100 ಮಾಡ್ತಾರಂತ ಅನ್ಕೊಂಡೆ. 100 ಮಾಡಕ್ ಆಗ್ಲಿಲ್ಲ. 89ಗೆ ಔಟ್ ಆದ್ರೂ ಬೇಜಾರಾಗೋಯ್ತು ಸುಮ್ನೆ. ಆಮೇಲೆ ನೆಕ್ಸ್ಟ್ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಿಡಿ, ಫಸ್ಟ್ ಚೆನ್ನಾಗ್ ಆಡಿರೋರ್ ಬಗ್ಗೆ ಮಾತಾಡ್ಬಿಡೋಣ, ಆಮೇಲೆ ನೋಡೋಣ ಅದೆಲ್ಲ. ಜಸ್ಪ್ರೀತ್ ಬುಮ್ರಾ ಏನ್ ಬಾಲಿಂಗ್ ಮಾಡಿದ್ರು ಅಪ್ಪಾ, ದೇವರು. ಅಕ್ಷರ್ ಏನೇನ್ ಕ್ಯಾಚ್ ಹಿಡಿದ್ನಪ್ಪ ಇವತ್ತು. ಏನು ಒಳ್ಳೆ ಮ್ಯಾಚು ಯಪ್ಪ, ಬೇಜಾರು ಅಂತೂ. ಲಾಸ್ಟ್ ಮೂಮೆಂಟ್ ವರ್ಗು ಬಾಯಿಗೆ ಬರ್ಸಿ ಗೆದ್ಬಿಟ್ರು. ಆಮೇಲೆ ಆಪೋಸಿಟ್ ಅಲ್ಲಿ ಜೇಕಬ್ ಬೆಥಲ್ ಅವರು ಸಖತ್ತಾಗಿ ಆಡಿದ್ರು. ನಮ್ದು RCB ಬ್ಲಡ್ ಅದು ಆಡ್ಲೇಬೇಕಾಗಿತ್ತು. ಆಮೇಲೆ ಇನ್ಯಾರು ಚೆನ್ನಾಗಿ ಆಡಿದ್ದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಇವಾಗ ಫುಲ್ ಡೀಟೇಲ್ ಆಗಿ ಮಾತಾಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಸಖತ್ತು ಖುಷಿ ಆಗ್ತಾ ಇತ್ತು, ಅದಕ್ಕೆ ವಿಡಿಯೋ ಮಾಡೇ ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಆಮೇಲೆ ಇವರು ಫಸ್ಟ್ ನಮ್ದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ಬ್ಯಾಟಿಂಗ್ ಸಂಜು ಸ್ಯಾಮ್ಸನ್ ಅವರಂತೂ ಸೂಪರ್ ಸ್ಟಾರ್ಟ್. ಆರಾಮ್ ಅವ್ರು ಹೊಡ್ಕೊಂಡು 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಸಂಜು ಭಯ್ಯ ಅಂತೂ ಗನ್ ಹಾಕ್ಬಿಟ್ಟಿದ್ದಾರೆ. ಇಷ್ಟು ವರ್ಷದಿಂದ ಅವ್ರು ತೆಗೆದು ಕುಂಡ್ರಿಸಿ 1 ಮ್ಯಾಚ್ 2 ಮ್ಯಾಚ್ ಆಡ್ಸಿ ಅವ್ರಿಗೂ ಬೇಜಾರಾಗ್ಬಿಟ್ಟು ಇವಾಗಂತೂ ನಮ್ ಮೊನ್ನೆ ಮ್ಯಾಚ್ ಅಲ್ಲೂ ಗನ್ನು, ಈ ಮ್ಯಾಚ್ ಅಲ್ಲೂ ಗನ್ನು. ಇನ್ನ ನೋಡ್ತಾ ಇದೀನಿ, ಇನ್ನ ಹೊಡೆದಿರೋದೆಲ್ಲ ಕಾಣಿಸ್ತೈತೆ. ಯಪ್ಪ, ಜಸ್ಪ್ರೀತ್ ಬುಮ್ರಾ ಅಂತೂ 6 ರನ್ ಕೊಟ್ರು 17ನೇ ಓವರು. ಚಿನ್ನ. ಹಾರ್ದಿಕ್ ಪಾಂಡ್ಯ ಬಂದು ಇನ್ನ ತಿರ್ಗಾ 6 ರನ್ 7 ರನ್ ಆ ಓವರ್ ಕೊಟ್ರು. ಚಿನ್ನ ರನ್ನ ಮುನ್ನ ಹಾರ್ದಿಕ್ ಪಾಂಡ್ಯ ಅಂತೂ. ಇವಾಗ ಅಭಿಷೇಕ್ ಶರ್ಮಾ ಅವ್ರದ್ದು ಏನ್ ಮಾಡಕ್ ಆಗಲ್ಲ ಬಿಡಿ, ಅದು ನಡೀತಾ ಇದೆ. ನೋಡೋಣ, ಫೈನಲ್ಸ್ ಅಲ್ಲಿ ಹೊಡಿತಾರೆ ಅಂತ ಅನ್ಸುತ್ತೆ. ಇಶಾನ್ ಕಿಶಾನ್ ಸಖತ್ತಾಗಿ ಆಡಿದ್ರು. ಯಾರೇನಾದ್ರು ಹೇಳಿ, ಇಶಾನ್ ಕಿಶಾನ್ ಚೆನ್ನಾಗ್ ಆಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಪುಷ್ ಬಂತಲ್ಲ, ಅದು ಸಂಜು ಸ್ಯಾಮ್ಸನ್ ಇಶಾನ್ ಕಿಶಾನ್ ಇಂದಾನೆ ಬಂದಿದ್ದು. ಚೆನ್ನಾಗ್ ಆಡಿದ್ರು. ಸೂರ್ಯಕುಮಾರ್ ಯಾದವ್ ಒಂದು 6 ಹೊಡೆದ್ರು. ಆಮೇಲೆ ಏನು ಇದಿಲ್ಲ, ಔಟ್ ಆಗ್ಬಿಟ್ರು ಬೇಗ. ಶಿವಮ್ ದೂಬೇನ್ ಕಳ್ಸಿದ್ದು ಗೌತಮ್ ಗಂಭೀರ್ ಅವ್ರದ್ದು ಒಳ್ಳೆ ಕೆಲಸ ಆಯ್ತಿದ್ದು. ಒಂದು ಅವ್ರನ್ನ ಮುಂಚೆನೆ ಕಳ್ಸಿಬಿಟ್ರು. ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡಕ್ಕೆ ಒಳ್ಳೆ ಐಡಿಯಾ, ಚೆನ್ನಾಗಿ ವರ್ಕ್ ಆಯ್ತು. ಅವ್ರದ್ದು ರನ್ಔಟ್ ಆಗೋಯ್ತು, ಅದೊಂದು ಬೇಜಾರಾಯ್ತು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅಷ್ಟೊಂದು ರನ್ಸ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಕ್ ಆಗ್ಲಿಲ್ಲ. ಆದ್ರೂ ಒಂದ್ ಸ್ವಲ್ಪ ಹಿಂಗ್ ಬ್ಯಾಟ್ ಇಟ್ರಲ್ಲ, ಹಿಂಗ್ ಬ್ಯಾಟ್ ಇಟ್ಬಿಟ್ಟು ಅವರ ಮ್ಯಾನ್, ಅವ್ರ ಏನ್ ಮಾಡಕ್ ಆಗಲ್ಲ. ಅವ್ರ ತಂಗೆ ಯಾವಾಗ್ಲೂ ನಡೀತಾ ಇರುತ್ತೆ. ವರುಣ್ ಚಕ್ರವರ್ತಿ ಬಂದಾಗ ಲಾಸ್ಟ್ ಅದೊಂದು ಬಾಲ್ ಹಿಂದೆ ಹೋಗ್ಬಿಡುತ್ತೆ, ಅವಾಗ ಒಂದ್ 2 ರನ್ ನೋಡ್ತಾರೆ. ಆಮೇಲೆ ತಿಲಕ್ ವರ್ಮಾ ಬರ್ತಾರೆ. ತಿಲಕ್ ವರ್ಮಾ ಅಂತೂ ಇವತ್ತು ಗನ್ನು ಅಷ್ಟ್ ಆಡಿದ್ರೆ ಸಾಕು ನಮ್ಗೆ. 7 ಬಾಲು 3 6 ಥ್ಯಾಂಕ್ ಯು ಅಂದ್ಬಿಟ್ಟು ಹೋದ್ರು ಅವ್ರು ಆರಾಮಾಗಿ. ಆಮೇಲೆ 253 254 ಹೊಡೆದ್ಮೇಲೆ ಏನ್ ಅನ್ಸುತ್ತೆ ಜನರಲ್ ಆಗಿ, ಅಪ್ಪ ಮ್ಯಾಚ್ ಗೆದ್ವಿ ಅಂತ ಒಂದ್ಸಲ ಅನ್ಸುತ್ತೆ. ಆಮೇಲೆ ಒಂದ್ಸಲ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಅವಾಗ ಒಂದ್ಸಲ ಆಗಿತ್ತಲ್ಲ, 2024 23 ಅಲ್ಲೂ ಆಗಿತ್ತು. ಪಂಜಾಬ್ ಕಿಂಗ್ಸ್ ಚೇಸ್ ಮಾಡಿದ್ರಲ್ಲ, 255 260 ಸಮಥಿಂಗ್ ಚೇಸ್ ಮಾಡ್ಬಿಟ್ಟಿದ್ರಲ್ಲ KKR ಮೇಲೆ ಅನ್ಸುತ್ತೆ. ಅದು ಮ್ಯಾಚ್ ನೋಡಿ ಮತ್ತೆ ಇದು ಹಂಗೆ ಆಗ್ಬಿಟ್ಟಾತು ಅಂತ ಅನಿಸ್ತಾ ಇತ್ತು. ಬಾಲಿಂಗ್ ಬಂದ್ರು. ಸ್ಟಾರ್ಟಿಂಗ್ ಅಲ್ಲಿ ಬಾಲಿಂಗ್ ವಿಕೆಟ್ಸ್ ತೆಗಿತಾವ್ರೆ. ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ನಮ್ ಬಾಲರ್ಸ್ ವಿಕೆಟ್ ತೆಗಿತಾವ್ರೆ, ಆದ್ರೂ ರನ್ ಮಾತ್ರ ನಿಲ್ತಾ ಇಲ್ಲ. ಜೇಕಬ್ ಬೆಥಲ್ ಅವರು ಏನೋ ಮೈ ಮೇಲೆ ಯಾವ್ದೋ ದೇವ್ರು ಬಂದಿರೋ ತರ ಆಡಿದ್ರು. RCB ಬ್ಲಡ್ ಏನು ಮಾಡಕ್ ಆಗಲ್ಲ. RCB ಅಂದ್ರೆ ಹಂಗೆ, ಪರ್ಫಾರ್ಮೆನ್ಸ್ ಅಂದ್ರೆ RCB ಅಂದ್ರೆ ಪರ್ಫಾರ್ಮೆನ್ಸ್ ಗಂತರ ಆಡಿದ್ರು. ಆಮೇಲೆ ಮ್ಯಾಚ್ ಮುಂದೆ ಎಲ್ಲಾರು ಅದೇ ಯಾರ್ದು ಈ ಕಡೆ ಕೈ ಕರೆಕ್ಟ್ ಹಿಂಗೆ ಅದ್ ಹೆಂಗೋ ಅಳ್ಳಾಡ್ಸ್ತಾನಲ್ಲ ಜಾಸ್ ಬಟ್ಲರ್ 2022 ಅಲ್ಲಿ. ಏನೋ ಒಂದು ಮಾಮೂಲಿ ಫಿಯರ್ ಅದೇನೋ ಬಾಂಬ್ ಹಾಕೋದು, ಇರಾನ್ ಬಾಂಬ್ ಹಾಕೋದು ಒಂದು ಟೆನ್ಷನ್ ಆದ್ರೆ ಜಾಸ್ ಬಟ್ಲರ್ ಹಿಂಗ್ ಕೈಯಲ್ಲಿ ಆಡ್ಸ್ಬಿಟ್ರೆ ಹಂಗೆ ಅಂತ ನೋಡಿದ್ರೆ. ವರುಣ್ ಚಕ್ರವರ್ತಿ ಇವತ್ತು ಚೆನ್ನಾಗಿ ಮಾಡಿಲ್ಲ ಬೌಲಿಂಗು. ಎಲ್ಲ ಬೌಲಿಂಗ್ ಚೆನ್ನಾಗೇ ಮಾಡಿದ್ರು ಅಂದ್ರು, ಎಲ್ಲ ಹೊಡೆದ್ರು ಅವ್ರಿಗೆ. ಆದ್ರೂ ವರುಣ್ ಚಕ್ರವರ್ತಿ ಅವರೇ ಔಟ್ ಮಾಡಿ ಸಾಕಿದ್ರು. ಜಾಸ್ ಬಟ್ಲರ್ ಫಾರ್ಮಲ್ ಇಲ್ಲ ಅಂದ್ರೆ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು. ವಿರಾಟ್ ಕೊಹ್ಲಿನ ಫೈನಲ್ಸ್ ಅಲ್ಲಿ ಬಂದ್ರೆ ನೋಡ್ಬಿಡಕ್ಕೆ ಹಿಂಗೆ ಅಲ್ಲಾಡ್ಸಿದ್ರು ಅಷ್ಟೇ, ಹೆಂಗೆ ಅಲ್ಲಾಡ್ಸಿದ್ರು ಅಷ್ಟೇ, ಹೋದ್ರು ಅಷ್ಟೇ. ಆಮೇಲೆ ಫಿಲ್ ಸಾಲ್ಟ್ ನ ಹಾರ್ದಿಕ್ ಪಾಂಡ್ಯ ಬಾಸು ಈಸಿಯಾಗಿ ಟಕ್ ಅಂತ ಫಸ್ಟ್ ಟೈಮ್ ತೆಗೆದು ಕಳಿಸ್ಬಿಟ್ರು. ಅವ್ರದ್ದು ನೋಡಕ್ಕಾಗ್ಲಿಲ್ಲ, ಆಚೆ ಹೋಗಿ ವರ್ಷಲ್ಲಿ ಔಟ್ ಆಗ್ಬಿಟ್ಟಿದ್ರು 2 ಬಾಲಲ್ಲಿ. ಆಮೇಲೆ ನೆಕ್ಸ್ಟ್ ವಿಲ್ ಜಾಕ್ಸ್ ದಂತೂ ಏನ್ ಕ್ಯಾಚ್ ಹಿಡ್ದ. ಅಕ್ಷರ್ ವೈಸ್ ಕ್ಯಾಪ್ಟನ್, ಅಪ್ಪ ಫುಲ್ ಕ್ರೇಜಿ ಕ್ಯಾಚ್ ಅದಂತೂ. ಅದಕ್ಕೂ ಮುಂಚೆ ಹರ್ಷದೀಪ್ 3 ವೈಡು ನಮ್ಗೆ 2 ವೈಡು ಹಾಕಿರ್ತಾರೆ. ನಾವ್ ಮತ್ತೆ ಅಲ್ಲಿ ಟ್ರೈ ಮಾಡಲ್ಲ ಆ ಸೈಡ್ಗೆ ಅನ್ಕೊಂಡ್ರೆ, ಮತ್ತೆ ನೋಡಿದ್ರೆ ಕಾಲ್ಗೆ ಹಾಕ್ಬೇಕಾಯ್ತಲ್ಲ ಅನ್ಕೊಂಡ್ರೆ ಮತ್ತೆ ಅದ್ ಕಡೆನೆ ಹಾಕ್ತಾರೆ. ಕರೆಕ್ಟ್ ಆಗಿ ನೋಡಿದ್ರೆ ಅಕ್ಷರ್ ಹೋಗಿ ಲೈನ್ ಹತ್ರ ಕರೆಕ್ಟ್ ಆಗಿ ಶಿವಮ್ ದುಬೆ ಕ್ಯಾಚ್ ಕೊಟ್ಟು, ಶಿವಮ್ ದುಬೆ ಹೆಸರಲ್ಲಿ ಬಂದ್ಬಿಟ್ಟೈತೆ ಕ್ಯಾಚ್ ಇವಾಗ. ಆದ್ರೂ ಅಕ್ಷರ್ಗೆ ಕ್ರೆಡಿಟ್ಸ್ ಫುಲ್, ಅದು ಕ್ರೇಜಿ ಕ್ಯಾಚು. ಬ್ರೂಕ್ದು ಅಷ್ಟೇ ಕ್ಯಾಚ್ ಹಿಡಿಯಕ್ ಆಗಲ್ಲ ಅಂತ ಅನ್ಕೊಂಡೆ ನಾನು, ಬಿಟ್ರು ಪರವಾಗಿಲ್ಲ ಒಳ್ಳೆ ಎಫರ್ಟ್ ಅದು ಅನ್ಕೊಳ್ಳೋಣ ಅನ್ನಷ್ಟರಲ್ಲಿ ಕ್ಯಾಚ್ ಹಿಡಿದ್ಬಿಟ್ಟು ಅವ್ರ ಅಕ್ಷರ್ ಆಗ್ಲೇ ಕ್ರೇಜಿ ಕ್ಯಾಚ್ ಹಿಡಿದ್ಬಿಟ್ಟು ಹಿಂಗ್ ಬಿಟ್ಬಿಟ್ಟು ನಾನು ಯಾಕೆ ಬಾಲ್ ಏನಾದ್ರು ಕ್ಯಾಚ್ ಬಿಟ್ಬಿಟ್ಟು ಅನ್ಕೊಂಡ್ರೆ ಬಾಲ್ ನೋಡ್ರೆ ಕೈಯಲ್ಲಿ ಐತೆ ಆರಾಮಾಗಿ. ಅದಂತೂ ಹ್ಯಾರಿ ಬ್ರೂಕ್ ಅಂತೂ ಅವನು ಹೇಳಿದ್ರು ಇಲ್ಲಿ, ಸಖತ್ ಇಷ್ಟ ಆಯ್ತು ನನ್ಗೆ ಹ್ಯಾರಿ ಬ್ರೂಕ್ ಕ್ಯಾಚು ಅಂತ. ಒಳ್ಳೆ ಗನ್ ಕ್ಯಾಚು ಅದು ಮಾತ್ರ.
ಆಮೇಲೆ ಇನ್ಯಾರು ಹೇಳ್ದು, ಆಮೇಲೆ ನಮ್ದು ಬುಮ್ರಾ ಗೊತ್ತಲ್ಲ, ನಾರ್ಮಲ್ 15th ಓವರ್ 17th ಓವರ್ ಬಂದ್ರು, ಅವ್ರು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಂಡ್ರು. 6 ರನ್, ಅದು ಮುಂಚೆ ಓವರ್ ಒಂದ್ ಸ್ವಲ್ಪ ರನ್ ಬಂದಿತ್ತು ಅನ್ಸುತ್ತೆ. ಅದಾದ್ಮೇಲೆ 17th ಓವರ್ ರನ್ನೇ ಬರ್ಲಿಲ್ಲ, ಗನ್ ತರ ಮಾಡಿದ್ರು. ಅದಾದ್ಮೇಲೆ ಎಷ್ಟು ಬೇಕಾಗಿತ್ತು ಅವ್ರಿಗೆ? 39 ರನ್ಸ್ ಬೇಕಾಗಿತ್ತು ಲಾಸ್ಟ್ 2 ಓವರ್ ಅಲ್ಲಿ. ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಹೊಡ್ಸ್ಕೊಂತಾರೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅಷ್ಟೊಂದು ಜಾಸ್ತಿ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಬಾಲಿಂಗು. ಮಾಮೂಲಿ ಶಾರ್ಟ್ ಪಿಚ್ ಹಾಕ್ಬಿಟ್ಟು ಹೊಡ್ಸ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡ್ರೆ, ಯಾಕಂದ್ರೆ ಕ್ರೇಜಿ ಎಲ್ಲ ಕೆಳಗೆ ಹಾಕ್ತಾವ್ರೆ. ಕ್ರೇಜಿಯಾಗಿ ಲೋ ಫುಲ್ ಟಾಸ್ಗಳು ಯಾವ್ದು ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೂ ಅವನು ಸೆಂಚುರಿ ಮಾಡ್ಕೊಂಡ. ಜೇಕಬ್ ಬೆಥೆಲ್ ನೆಕ್ಸ್ಟ್ ಆಗಿದ ತಕ್ಷಣ ಸ್ಯಾಮ್ ಕರನ್ ಕ್ಯಾಚು, ತಿಲಕ್ ವರ್ಮಾ ಹಿಡಿದಿದ ತಕ್ಷಣ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಓವರ್ ಏನು ಅಷ್ಟೊಂದು ರನ್ ಬರ್ಲಿಲ್ಲ. ಓವರ್ಟನ್ ಬಂದ್ರು ನೆಕ್ಸ್ಟ್ ಓವರ್ಟನ್ ಬಂದು ಆಯ್ತಾ, ಆ ಓವರ್ 9 ರನ್ ಬಂತು. ನೆಕ್ಸ್ಟ್ 30 ರನ್ ಬೇಕಾಗಿತ್ತು ಕರೆಕ್ಟ್ ಆಗಿ. ಫಸ್ಟ್ ಬಾಲೇನೆ ಜೇಕಬ್ ಬೆಥೆಲ್ ಔಟ್ ಆಗ್ಬಿಡ. ಹಾರ್ದಿಕ್ ಪಾಂಡ್ಯನ್ ಅದು ಥ್ರೋ ಎಸ್ತಿದ್ವು, ಗನ್ ತರ ಎಸ್ತಾರ ಬ್ಯಾಟ್ಸ್ಮನ್ ಇದ್ರ ಕಡೆಗೆ, ಕೀಪರ್ ಸೈಡಿಗೆ ಎಸ್ತರು, ಆಯ್ತು ಕಲಾಸ್. ಅವ್ರು ಜೇಕಬ್ ಬೆಥೆಲ್ ಔಟ್ ಆಗಿದ ತಕ್ಷಣ ಯಪ್ಪ ಏನ್ ರಿಲೀಫ್ ಆಯ್ತು ಅಂತೀರಾ. RCB MI ಮ್ಯಾಚ್ ಇದ್ದಾಗ ಈ ತರ ಹೊಡೆದ್ಬಿಟ್ರೆ ಸಖತ್ ಖುಷಿ ಆಗುತ್ತೆ. ಬೆಥೆಲ್ ಅವರು ಅಷ್ಟೇ, ಅವರು ಔಟ್ ಆಗಿದ ತಕ್ಷಣ ಗೊತ್ತಾಯ್ತು. ಮತ್ತೆ ದೂಬೆ ಅವರು ಏನು ಮಾಡ್ಬೇಕಾಗಿರ್ಲಿಲ್ಲ, ಲೀಗಲ್ ಡೆಲಿವರೀಸ್ ಹಾಕ್ಬಿಟ್ಟು ಗೆಲ್ಸ್ಬೇಕಾಯ್ತು. ಮ್ಯಾಚ್ ಮಾತ್ರ ಕ್ರೇಜಿ ಆಗಿತ್ತು. ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡಿದ್ರಲ್ಲ, ಗಂಭೀರ್ ಅವರು ಎಷ್ಟು ಇದು ಮಾಡಿದ್ರು ನಾವು ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡಿಸಿ ಇವತ್ತು ಗೆಲ್ಲಕ್ ಸಾಧ್ಯ ಆಗಿದೆ. ಅದರಿಂದ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡಿಸಿಲ್ಲ ಅಂದಿದ್ರೆ ಇವತ್ತು ಹೋಗ್ಬೇಕಾಯ್ತು. ಯಾಕಂದ್ರೆ ಅಷ್ಟೊಂದು ರನ್ ಬಂದಿಲ್ಲ. ಸೂರ್ಯಕುಮಾರ್ ಯಾದವ್ ಅವ್ರೇನು ಅಷ್ಟೊಂದು ಹೊಡೆದಿಲ್ಲ. ಅಭಿಷೇಕ್ ಶರ್ಮಾ ನೋಡೋಣ ಫೈನಲ್ಸ್ ಅಲ್ಲಿ. ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ನೋಡೋಣ ಎಷ್ಟು ಹೊಡಿತಾರೆ ಅಂತ. ಅಷ್ಟೇ ಇವತ್ತಿನ ಅಪ್ಡೇಟು. ಹೆವಿ ಖುಷಿ ಆಗ್ತೈತೆ, ಅದಕ್ಕೆ ಒಂದು ವಿಡಿಯೋ ಮಾಡಿದೆ. ಇನ್ನು ನೋಡ್ತಾ ಇದ್ದೀನಿ ಮ್ಯಾಚು, ನೀವು ನೋಡ್ಬಿಡಿ. ನೋಡಿ ನಡೀತಾ ಐತೆ. ಕ್ಯಾಚ್ ಬಿಟ್ಟಿರ್ತಾರೆ, ಅದು ಸ್ಯಾಮ್ಸನ್ದು ಕ್ಯಾಚ್ ಬಿಟ್ರು. ಸ್ಯಾಮ್ಸನ್ ನೋಡಿದ್ರೆ ತಿರ್ಗಿ ಸರಿಯಾಗಿ ಕೊಟ್ರು ಪ್ಲೇಯರ್ ಆಫ್ ದಿ ಮ್ಯಾಚ್ ಸ್ಯಾಮ್ಸನ್ನು. ಬುಮ್ರಾ ಅಂತೂ ಕ್ರೇಜಿ. ಬುಮ್ರಾ ಅಂತೂ ಹೆಂಗೆ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಒನ್ಸ್ ಇನ್ ಜನರೇಷನ್ ಬೌಲರ್ ಅಂತಲ್ಲ ಅದು. ಯಪ್ಪ ಸಖತ್ ಖುಷಿ ಆಯಿತು. ಅಷ್ಟೇ, ಥ್ಯಾಂಕ್ ಯು. ನೋಡೋಣ ಮತ್ತೆ ಫೈನಲ್ಸ್ಗೆ ಒಂದು ವಿಡಿಯೋ ಮಾಡ್ತೀನಿ.